ಮನೇನ ರೀಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಲಾಸ್ಟ್ ಸಂಡೇ ಬಂದಿದ್ದೆ, ಅಲ್ಲಿ ಒಳ್ಳೊಳ್ಳೆ ಆಫರ್ ಇತ್ತು. ಕೆಲವೊಂದು ಐಟಮ್ಸ್ನ ತೊಗೊಂಡೆ, ಕೆಲವೊಂದು ಐಟಮ್ಸ್ ಇನ್ನೂ ಮೈಂಡಲ್ಲಿತ್ತು, ಕೆಲವೊಂದು ಐಟಮ್ಸ್ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಟುಡೇ ಫ್ರೈಡೇ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಐ ಕಮ್ ವಿತ್ ಮೈ ಹಸ್ಬೆಂಡ್. ಕೆಲವೊಂದು ಐಟಮ್ಸ್ನ ತೊಗೋಬೇಕು ಅಂತ ಬಂದಿದ್ದೀನಿ. ನೋಡೋಣ ಯಾವ ಥರ ಇನ್ನೂ ಆಫರ್ಸ್ ಇದೆಯಾ ಅಥವಾ ಆಫರ್ಸ್ ಚೇಂಜ್ ಆಗಿದೆಯಾ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ಸೊ ಬಂದಿದ್ದೀನಿ. ಇದು ಜಸ್ಟ್ ನಾಗಸಂದ್ರ ಐಕ್ಯದಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ಜಸ್ಟ್ 200 ಮೀಟರ್ಸ್ ಅಷ್ಟೇ ನಮ್ಮ ಮನೆಯಿಂದ, ಜಾಸ್ತಿ ದೂರ ಏನಿಲ್ಲ. ನನಗೆ ವಾಕಬಲ್ ಡಿಸ್ಟೆನ್ಸು ಮತ್ತು ಜಸ್ಟ್ 5-10 ಮಿನಿಟ್ಸ್ ಅಷ್ಟರಲ್ಲಿ ನಾನು ಬಂದುಬಿಡ್ತೇನೆ ರೀ. ಅಲ್ಲಿ ರೀಚ್ ಐಕ್ಯ ಬೈ ಇಫ್ ಐ ಕಮ್ ಬೈ ವಾಕ್. ಇದು ವೆಹಿಕಲಲ್ಲ ಅಂದರೆ ಜಸ್ಟ್ 1 ಮಿನಿಟಲ್ಲಿ ನಾವು ರೀಚ್ ಆಗ್ತೀನಿ. ನೋಡೋಣ ಇವತ್ತು ಏನೇನು ಆಫರ್ಸ್ ಇದೆ, ಏನೇನು ಡೀಲ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಟು ಜಸ್ಟ್ ಚೆಕ್ ಹಿಯರ್. ಮತ್ತು ನಾನು ಫಸ್ಟ್ ಆಫ್ ಆಲ್ ನನ್ನ ರೂಮ್ನ ರೀಡೆಕೋರೇಟ್ ಮಾಡಬೇಕು. ಕೆಲವೊಂದು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಲ್ಲ, ಅದರಲ್ಲಿ ಡೆಕೋರೇಟ್ ಮಾಡ್ತಾ ನ್ಯೂ ಐಡಿಯಾಸ್ ಬಂತು. ಸೊ ಕೆಲವೊಂದು ಐಟಮ್ಸ್ನ ಬಿಟ್ಟಿದೆ. ಆ್ಯಂಡ್ ಫ್ಯೂ ಐಟಮ್ಸ್ ವೇರ್ ಇನ್ ಮೈ ಐಸ್, ಲೈಕ್ ಓಕೆ ಇದು ತೊಗೋಬೇಕು ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇತ್ತು. ಸೊ ನೋಡೋಣ, ಆ ಐಟಮ್ಸ್ನಲ್ಲಿ ಇವತ್ತು ಆಫರ್ ಇದ್ದರೆ ನಾನು ತೊಗೊತೀನಿ. ನೋಡೋಣ ಏನೇನು ಸಿಗುತ್ತೆ, ಏನೇನು ಆಫರ್ಸ್ ಇದೆ ಇವತ್ತು, ಅಥವಾ ಸಂಡೇನೇ ಬರಬೇಕಾ ಅಥವಾ ಆಫರ್ಸ್ ಇನ್ನೂ ರನ್ನಿಂಗ್ ಇದೆಯಾ ಅಂತ ನನಗೆ ಐಡಿಯಾ ಇಲ್ಲ. ಸೊ ಚೆಕ್ ಮಾಡ್ತೀನಿ ಇವಾಗ. ಮೋಸ್ಟ್ ಆಫ್ ದ ಟೈಮ್ ನಾನು ಶಾಪಿಂಗ್ಗೆ ಬಂದಾಗ ಎಲ್ಲೇ ಹೋದ್ರೂ ನಾನು ಕಾಫಿ ಜಾಸ್ತಿ ಕುಡಿತೀನಿ. ತಿನ್ನೋದೆಲ್ಲ ಸ್ವಲ್ಪ ಕಡಿಮೆನೇ. ಸೊ ಕಾಫಿ ಆ್ಯಡ್ ಆನ್ ಆಗುತ್ತೆ. 1 ಕಪ್ 2 ಕಪ್ 3 ಕಪ್ಸ್ 4 ಕಪ್ಸ್ ಇಟ್ಸ್ ಲೈಕ್ +1 ಅಂತ ಆ್ಯಡ್ ಆಗುತ್ತೆ. ಐ ನೋ ವೆನ್ ಐ ಡ್ರಿಂಕ್ ಲಾಟ್ ಆಫ್ ಕಾಫಿ ಇಟ್ಸ್ ಕಂಪ್ಲೀಟ್ ನೈಟ್ ಔಟ್, ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ. ಬಟ್ ಗೊತ್ತಿದ್ರು ಜಾಸ್ತಿ ಕಾಫಿ ಕುಡಿತೀನಿ. ಐ ಡೋಂಟ್ ನೋ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ. ಬೇಡ ಅಂದ್ಕೊಳ್ತೀನಿ, ಬಟ್ ಕಾಂಟ್ ರೆಸಿಸ್ಟ್ ಸೀರಿಯಸ್ಲಿ. ಸೊ what you're starting with? Chicken corn soup. So is that the starter of the day? Yeah. Okay. ಇನ್ನೂ ಕುಡಿದಿಲ್ಲ ಸೂಪ್ನ? ಇನ್ನೂ ಇದೆ, ಕುಡಿತಾ ಇದ್ದೀನಿ. ಟೈಮ್ ಕೊಡಿ. ಮೇನ್ ಕೋರ್ಸ್ ಇದೆ, ತಿನ್ನಬೇಕು. ಇನ್ನು ಜಸ್ಟ್ ಕಾಫಿ ಕುಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ಐಕ್ಯಾಗೆ ಬಂದರೆ ಇದು ಪ್ಯಾಟರ್ನು. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಫುಡ್ ಕೋರ್ಟ್ ಇರೋದ್ರಿಂದ ಯೂಶ್ವಲಿ ವಿ ಈಟ್ ಆ್ಯಂಡ್ ವಿ ಸ್ಟಾರ್ಟ್ ಅವರ್ ಶಾಪಿಂಗ್. ಬಟ್ ನಾನೇನಂದರೆ ಬೈ 6:30 7 o'clock ಐ ಫಿನಿಷ್ ಮಾಡಿಲ್ಲ. ಅದು ನನ್ನ ರುಟೀನ್. ಅದು 7 o'clock ಅಷ್ಟು ನಾನು ತಿಂದು ಮುಗಿಸ್ಬಿಡ್ಬೇಕು. ಬಟ್ ಮೈ ಹಸ್ಬೆಂಡ್ ವಿಲ್ ಹ್ಯಾವ್ ಲಿಟಲ್ ಬಿಟ್ ಲೇಟ್. ಸೊ ಅದಾದಮೇಲೆ ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ ವಿತೌಟ್ ಶುಗರ್, ಬಿಕಾಸ್ ಐ ಆಮ್ ಆನ್ ಸ್ಟ್ರಿಕ್ಟ್ ಡಯಟ್ ನಾವು. ಸೊ ಮೈ ಗೋಲ್ ಆ್ಯಂಡ್ ಮೈ ಟಾರ್ಗೆಟ್ ಇಸ್ ಟು ಲೂಸ್ ಅನದರ್ 10 kgs. ಸೊ ಅದಕ್ಕೆ ಸ್ಟ್ರಿಕ್ಟ್ ಡಯಟ್ ಮಾಡ್ತಾಯಿದ್ದೀನಿ ವಿತ್ ವರ್ಕೌಟ್ಸ್. ಆ್ಯಂಡ್ ಇವರಂತೂ ತಿಂತಾನೆ ಇದ್ದಾರೆ. ಸೊ ಇಸ್ ಗಾನ್ ಫಾರ್ ಟು ಬ್ರಿಂಗ್ ಸಮಥಿಂಗ್ ಫಾರ್ ದ ಮೇನ್ ಕೋರ್ಸ್. ಸೊ ಐ ಆಮ್ ವೇಟಿಂಗ್ ಹಿಯರ್. ಅದೇನು ಥರಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಸುಸ್ತಾಗ್ತದೆ. ಸೊ ಇವತ್ತಿನ ಶಾಪಿಂಗ್ ಸ್ವಲ್ಪ ಜಾಸ್ತಿನೇ ಇದೆ. ಸ್ವಲ್ಪ ಹೌಸ್ ಟು ಇಂಟೀರಿಯರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ಗುಡ್ ಐಟಮ್ಸ್ ಐ ಗೆಟ್ ಹಿಯರ್. Go get my third cup of coffee. Go get my third cup of coffee in the... Yay. ಹೋಗೋ. ಹೋಗ್ತೀಯ ಅಲ್ವಾ? ಹಾಂ? Why are you drinking so much? ನಿನಗೆ ಗೊತ್ತಲ್ವಾ, I usually drink ಅಂತ. You don't sleep in the night. I know that. I'll go for night out. No way.
ಏನು ನೋವೇ ನಾನ್ So you're not ಕಳ್ಸಿಲ್ಲ. ನೀನು ಕಳಿಸಿಲ್ಲ ನಾನು ಹೋಗ್ತೇನೆ. ಕಾಣಿಯಾಗಿರುವೆ ನಾನು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಶಾಪಿಂಗ್ ಮಾಡಲಿಕ್ಕೆ. ನಂಗೆ ತುಂಬ ಕಂಟೈನರ್ಸ್ ಅಥವಾ ಸ್ಟೋರೇಜ್ ಬಾಕ್ಸಸ್ ಬೇಕಿತ್ತು. ಸೊ ವಿ ಹ್ಯಾವ್ ಕಮ್ ಆ್ಯಂಡ್ ಸ್ವಲ್ಪ ಬೆಡ್ ಸ್ಪ್ರೆಡ್ಸು ಆ ಥರ ಎಲ್ಲ ಸ್ಮಾಲ್ ಐಟಮ್ಸೇ ಬೇಕು ನನಗೆ. ಸೊ ಐ ಕಮ್ ಟು ಚೆಕ್ ಆ್ಯಂಡ್ ಸೊ ಸ್ಟಾರ್ಟೆಡ್ ಶಾಪಿಂಗ್. ಲೆಟ್ಸ್ ಸಿ ವಾಟ್ ಬೆಟರ್ ಐಲ್ ಗೆಟ್ ಹಿಯರ್. ಸೊ ಇನ್ನೊಂದು ಬ್ಲಾಗ್ ಮಾಡ್ತೀನಿ ವಾಟ್ ಆ್ಯಂಡ್ ಆಲ್ ಐ ಟುಕ್ ಇನ್ ಐಕಿಯಾ ಅಂತ, ಆಮೇಲೆ ಹೌ ಐ ಹ್ಯಾವ್ ಡಿಸೈನ್ ವಿತ್ ದೋಸ್ ಪ್ರಾಡಕ್ಟ್ಸ್ ಅಂತ. ಯೂಶ್ವಲಿ ನನಗೆ ಈ ಥರ ನ್ಯಾಚುರಲ್ ಪ್ಲಾಂಟ್ಸ್ ಅಥವಾ ನ್ಯಾಚುರಲ್ ಲುಕಿಂಗ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ವಿತ್ ಫ್ಲವರ್ಸ್. ಸೊ ಐ ಆಮ್ ಪ್ಲಾನಿಂಗ್ ಟು ಪರ್ಚೇಸ್ ಒನ್ ಆಫ್ ದಿಸ್ ಆ್ಯಂಡ್ ದಿಸ್. ಸೊ ನಿಮಗೆ ಇದಿಷ್ಟ ಆಯಿತಾ ಕ್ವಶನ್ನು? ಪರ್ಚೇಸಿಂಗ್ ಒನ್ ಆಫ್ ದಿಸ್ ಆ್ಯಂಡ್ ಇದು ಆಲ್ಮೋಸ್ಟ್ ಜಿಪ್ಪರ್ ಮೇಕ್ ಆ್ಯಂಡ್ ಕವರ್ ಈಸಿ ಟು ರಿಮೂವ್ ಆ್ಯಂಡ್ ಮಷೀನ್ ವಾಶ್ ಅಂತ. ಸೊ ಐ ಆಮ್ ಪರ್ಚೇಸಿಂಗ್ ಒನ್ ಆಫ್ ದಿಸ್. ಇದೊಂದು ತೊಗೊಳ್ಳೋಣ. ದಿಸ್ ಇಸ್ ನೈಸ್. ಚೆನ್ನಾಗಿದಲ್ಲ? ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ನನಗೆ ಸೆಂಟೆಡ್ ಕ್ಯಾಂಡಲ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ 4-5 ಫ್ರೇಗ್ರೆನ್ಸ್ ಇದೆ ವಿಚ್ ಇಸ್ ಫಾರ್ ಇಲ್ಲಿ ಕ್ಯಾಂಡಲ್ಸ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅವರ್ಸ್ ನೀವು ಯೂಸ್ ಮಾಡ್ಬೋದು ಅಂತ. ಇದು 12 hours ಇದೆ ಆ್ಯಂಡ್ 40 hours ನಿಮಗೆ ಕ್ಯಾಂಡಲ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ 4-5 ಫ್ರೇಗ್ರೆನ್ಸ್ ಇದೆ ಆ್ಯಂಡ್ 40 hours ಅಷ್ಟೇ ಸೇಮ್ ಫ್ರೇಗ್ರೆನ್ಸ್ ಬಟ್ ಇನ್ ಡಿಫ್ರೆಂಟ್ ಟೈಮಿಂಗ್. 50 hours ಇದೆ ನೋಡಿ. ಸೊ ಐ ಆಮ್ ಪ್ಲಾನಿಂಗ್ ಟು ಪರ್ಚೇಸ್ 50 hours ಆ್ಯಂಡ್ ಇಟ್ಸ್ ಫಾರ್ ವೆರಿ ಕ್ವೈಟ್ ಗುಡ್ ಡೀಲ್ ಓನ್ಲಿ ಐ ಆಮ್ ಗೆಟಿಂಗ್ ಇಟ್. ನನಗೆ ನ್ಯಾಚುರಲ್ ಲುಕಿಂಗ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಐ ಆಮ್ ಗೆಟಿಂಗ್ ಇಟ್ ಫಾರ್ ವೆರಿ ಗುಡ್ ಡೀಲ್ ಆ್ಯಂಡ್ ಇಟ್ಸ್ ಫಾರ್ 49 rupees ಅಂದರೆ ಪಾಟ್ ವಿತ್ ದ ಫ್ಲವರ್ಸ್. ಸೊ ನೋಡ್ತಾ ಇದ್ದೀನಿ ಬಿಕಾಸ್ ನನ್ನ ಬಿಸ್ನೆಸ್ಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಐ ರನ್ ಡೇನ್ಬ್ರೋ ಗಾರ್ಡನಿಂಗ್ ಅಂತ ಹೇಳಿಬಿಟ್ಟು ನಂದು ಒಂದು ಬಿಸ್ನೆಸ್ ಇದೆ. ಇಟ್ ಇಸ್ ಕಂಪ್ಲೀಟ್ಲಿ ಆಫ್ ಪ್ಲಾಂಟೇಷನ್, ಟೆರೆಸ್ ಗಾರ್ಡನಿಂಗ್ ಆ್ಯಂಡ್ ಪ್ಲಾನಿಂಗ್ ಆಫ್ ಔಟ್ಸೈಡ್ ಸಿಟ್ಔಟ್ಸ್ ಎಲ್ಲ ಪ್ಲಾನ್ ಮಾಡ್ತೀನಿ ನಾನು. ಸೊ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ ಮಿ ಸಿ ವಾಟ್ ಬೆಸ್ಟ್ ಡೀಲ್ ಐ ಕ್ಯಾನ್ ಗೆಟ್. ಮತ್ತು ನೆಕ್ಸ್ಟ್ ನನ್ನ ಕ್ಲೈಂಟ್ಸ್ಗೆ ನಾನು ಡಿಸೈನ್ ಮಾಡಬೇಕಾದ್ರೆ ಯಾವ ರೀತಿ ಡಿಸೈನ್ ಮಾಡ್ಬೋದು ಬಿಕಾಸ್ ಇಟ್ಸ್ ಕ್ವೈಟ್ ಸ್ವಲ್ಪ ಕೆಲವೊಂದು ನ್ಯೂ ಪ್ರಾಡಕ್ಟ್ಸು ಬಂದಿದೆ. ಸೊ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇದ್ದೀನಿ. ಸೊ ಡನ್ ವಿತ್ ದ ಶಾಪಿಂಗ್. ಈಗ ನನ್ನ ಹಸ್ಬೆಂಡು ಬಿಲ್ಲಿಂಗ್ ಮಾಡಿಸ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ಇನ್ ದ ಕ್ಯೂ. ಸೊ ಐ ಲೆಫ್ಟ್ ಹಿಮ್ ಎವ್ರಿಥಿಂಗ್. ಸೊ ಅವರೇ ಬಿಲ್ಲಿಂಗ್ ಮಾಡಿಸ್ಲಿ. ಸೊ ಐ ವಿಲ್ ವೆಯ್ಟ್ ಔಟ್ಸೈಡ್. ಸೊ ಶಾಪಿಂಗ್ ಎಲ್ಲ ಮುಗೀತು ಇವತ್ತು ಆ್ಯಂಡ್ ಐಮ್ ಡನ್ ವೆರಿ ನಾಮಿನಲ್ ಶಾಪಿಂಗ್ ಇವತ್ತು. ಸ್ವಲ್ಪ ಡೀಲ್ಸ್ ಕಡಿಮೆ ಇರೋದ್ರಿಂದ, ಆಫರ್ಸ್ ಕಡಿಮೆ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಸಂಡೇ ಆಫರ್ಸ್ ಜಾಸ್ತಿ ಇರುತ್ತೆ. ಸೊ ಐ ಕಮ್ ಡೌನ್ ಅಗೇನ್ ಆನ್ ಸಂಡೇ ಆ್ಯಂಡ್ ನೋಡೋಣ ಅವತ್ತೇನಾದರೂ ಬೆಸ್ಟರ್ ಆಫರ್ ಡೀಲ್ಸ್ ಇದ್ದರೆ again I'll start continuing my shopping again here. And thank you for watching this vlog and kindly do support and kindly like my channel and subscribe and show some love.